ರಾಗಿ ಗಂಜಿ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ. ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ರಾಗಿ ಗಂಜಿನ ದಿನಕ್ಕೆ ಒಂದು ಸಲ ತಗೊಳ್ಳೋದ್ರಿಂದ ದೇಹದ ಉಷ್ಣತೆಯೂ ಸಹ ಕಮ್ಮಿ ಆಗುತ್ತೆ. ಹಾಗೆ ದೇಹದ ತೂಕ ಜಾಸ್ತಿ ಆಗಿದ್ರೆ ಬೆಳಗಿನ ತಿಂಡಿ ಬದಲಿಗೆ ಹಾಗೆ ನೀವು ಯಾವುದೇ ಟೈಮ್ ಉಪಹಾರ ತಗೊಳ್ಳೋ ಬದಲಿಗೆ 1 ಗ್ಲಾಸ್ ರಾಗಿ ಗಂಜಿನ ಕುಡಿದ್ರೆ ದೇಹಕ್ಕೆ ತಂಪು ಇರುತ್ತೆ. ಹಾಗೆ ದೇಹದ ತೂಕನೂ ಸಹ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಬನ್ನಿ ಹಾಗಾದರೆ ಈ ರಾಗಿ ಗಂಜಿ ಅಥವಾ ರಾಗಿ ಅಂಬಲಿನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಸುಲಭವಾದ ವಿಧಾನದಲ್ಲಿ ರಾಗಿ ಅಂಬಲಿನ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ 2 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ಈ ಸ್ಪೂನಲ್ಲಿ 1/4 ಸ್ಪೂನ್ ಹಿಟ್ಟನ್ನು ಆ ನೀರಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಸ್ಟವನ್ನು ಆನ್ ಮಾಡ್ಕೊಂಡಿಲ್ಲ. ಫಸ್ಟು ರಾಗಿ ಹಿಟ್ಟು ಹಾಗೆ ನೀರನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದು 1 ಗಂಟೆ ಇಲ್ದಿರೋ ಹಾಗೆ ನೀರು ಮತ್ತು ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ನೀವು ಸ್ಟವ್ನ ಆನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಈ ಹಂತದಲ್ಲಿ ನೀವು ಸ್ಟವ್ನ ಆನ್ ಮಾಡ್ಕೊಳ್ಳಿ. ಈಗ ಗಂಟೆಲ್ಲ ಹೋಗಿದೆ, ಇನ್ನೊಂದು ಸ್ವಲ್ಪ ಇದೆ. ಅದು ನೋಡಿ, ಈಗ ತಿರುಗಿಸ್ತಾ ಅದು ಹೋಗ್ಬಿಡುತ್ತೆ. ನೀರು ಮತ್ತು ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ತಿರುಗಿಸ್ತಾ ಅದರಲ್ಲಿರೋ ಗಂಟೆಲ್ಲ ಹೋಗುತ್ತೆ. ನೀವು ಈ ಹಂತದಲ್ಲಿ ಕೈ ಬಿಡ್ದಲರಾಗಿ ತಿರುಗಿಸ್ಬೇಕು. ನೋಡಿ, ಈ ಥರ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಗಂಜಿ. ಆವಾಗ ನೀವು ಸ್ವಲ್ಪ ಬೇಕಿದ್ರೆ ತಿರುಗಿಸೋದನ್ನು ನಿಲ್ಲಿಸ್ಬೋದು. ಅಲ್ಲಿವರೆಗೆ ನೀವು ತಿರುಗಿಸ್ತಾನೆ ಇರಬೇಕು. ನೀವು ಬೆಳಗ್ಗೆನ ತಿಂಡಿ ಬದಲಿಗೆ ಈ ರಾಗಿ ಗಂಜಿನ 1-2 ಗ್ಲಾಸ್ ತೊಗೊಂಡ್ರೆ ನಿಮ್ಮ ದೇಹದ ಉಷ್ಣತೆಯೂ ಕಮ್ಮಿ ಆಗುತ್ತೆ. ಹಾಗೆ ತೂಕನೂ ಸಹ ಕಮ್ಮಿ ಆಗುತ್ತೆ. ತುಂಬ ಜರ್ನಿ ಮಾಡೋರು, ಆಯಾಸ ಅನಿಸೋರು, ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ ಅನ್ನೋರು ದಿನಕ್ಕೆ 1-2 ಗ್ಲಾಸ್ ರಾಗಿ ಗಂಜಿನ ತಗೊಳ್ತಾ ಬನ್ನಿ. ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಸಹ ಕಮ್ಮಿ ಆಗುತ್ತೆ. ನಿಮಗೆ ದೇಹಕ್ಕೆ ಶಕ್ತಿನೂ ಸಹ ಬರುತ್ತೆ. ದಿನದಲ್ಲೂ 1 ಬಾರಿನಾದ್ರೂ ರಾಗಿ ಗಂಜಿನ ತಗೊಳ್ಳಿ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ನೋಡಿ, ಇವಾಗ ಬೇಯ್ತಾ ಇದೆ. ಈ ಹಂತದಲ್ಲಿ ನೀವು ಸ್ಪೂನನ್ನು ತಿರುಗಿಸೋದನ್ನು ಬಿಡ್ಬೋದು. ಈಗ ತಳನೂ ಹಿಡಿಯೋದಿಲ್ಲ, ಹಾಗೆ ಗಂಟುಗಳು ಸಹ ಆಗೋದಿಲ್ಲ. ಈಗ ಇನ್ನು 1 ಕುದಿ ಬಂದುಬಿಟ್ರೆ ಸಾಕು, ರಾಗಿ ಗಂಜಿ ರೆಡಿ ಆಗುತ್ತೆ. ಇದು ತುಂಬ ಸಮಯನೂ ತಗೊಳ್ಳಲ್ಲ. ಒಂದು 5-6 ನಿಮಿಷಗಳಲ್ಲಿ ರೆಡಿ ಮಾಡ್ಕೋಬೋದು. ಒಂದೇನಪ್ಪ ಅಂದರೆ ಗಂಟಿಲ್ದಂಗೆ ಗಂಜಿನ ರೆಡಿ ಮಾಡ್ಕೋಬೇಕು ಅಷ್ಟೇ. ನೀವು ಫಸ್ಟು ಹಿಟ್ಟು ಮತ್ತು ನೀರನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಸ್ಟವ್ ಆಫ್ ಮಾಡಿ ಸೌಟನ್ನು ಕುದಿಸ್ಕೊಳ್ತಾ ಬರಬೇಕು. ನೋಡಿ, ಈಗ ರಾಗಿ ಗಂಜಿ ಅಥವಾ ರಾಗಿ ಅಂಬಲಿ ಸಂಪೂರ್ಣವಾಗಿ ಬೆಂದಿದೆ ಹಾಗೂ ರೆಡಿಯಾಗಿದೆ. ಬಿಸಿ ಬೇಕನ್ನೋರು ಬಿಸಿ ಇದ್ದಾಗಲೇ ಕುಡಿಬೋದು. ಸ್ವಲ್ಪ ತಣ್ಣಗಿರ್ಬೇಕಂದ್ರೆ ಸ್ವಲ್ಪ ಆರಿದ ಮೇಲೆ ಕುಡೀರಿ. ಇಲ್ಲಾಂದರೆ ಕೆಲವರು ಮಸಾಲೆ ಅಂಬಲಿನ ಮಾಡ್ಕೊಳ್ತಾರೆ. ಇದಕ್ಕೆ ತಣ್ಣಗಾದ್ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸಹ ಮಸಾಲ ಅಂಬಲಿನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿ ರಾಗಿ ಗಂಜಿ ಸಂಪೂರ್ಣವಾಗಿ ರೆಡಿಯಾಗಿದೆ. ನಾನು ಇಲ್ಲಿ ಗ್ಲಾಸ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಇಲ್ಲ 2 ಗ್ಲಾಸ್ ಅಂಬಲಿ ಕುಡಿದ್ರೆ ನೀವು 1 ಹೊತ್ತಿನ ಊಟನ ಸ್ಕಿಪ್ ಮಾಡ್ಬೋದು. ಇದರಿಂದ ನಿಮ್ಮ ದೇಹದ ತೂಕನೂ ಕಮ್ಮಿ ಆಗುತ್ತೆ, ಉಷ್ಣತೆಯೂ ಸಹ ಕಮ್ಮಿ ಆಗುತ್ತೆ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ರಾಗಿ ಗಂಜಿ ಕುಡಿಯಲು ಸಿದ್ಧವಾಗಿದೆ. ದಿನಕ್ಕೆ 1 ಸಲನಾರು ಅಂಬಲಿನ ಮಾಡಿಕೊಂಡು ಕುಡೀರಿ, ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತೊಂದು ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.